ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಸುಜಾತ ಮಣಿ. ಎಷ್ಟನೇ ವಾರ್ಡಿಗೆ ಗೆದ್ದಿರುವಂಥದ್ದು? 20ನೇ ವಾರ್ಡ್. ನಗರ ಮೇಡಮ್, ಯಾವ ಏರಿಯಾ? ಹೊಸಹಳ್ಳಿ. ಹೊಸಹಳ್ಳಿ. ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಮೇಡಮ್? ನನಗೆ 20 ವರ್ಷದ ರಾಜಕೀಯ. 20 ವರ್ಷದ ರಾಜಕೀಯ ಅನುಭವ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಶಂಕರೇಗೌಡ ಅಂತ. ಸರ್ ನಿಮ್ಮ ಮೇಡಮ್ ಅವರಿಗೆ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ವೈಫು ಏನಂತ ಅನ್ನಿಸ್ತು ಸರ್ ನಿಮಗೆ? ಅವರಿಗೆ ಅನ್ನಿಸ್ತು ಕೆಲಸಗಾರರಿಗೆ ಅಭಿವೃದ್ಧಿ ಮಾಡಬೇಕು, ನೀರು, ರೈಲು, ರಸ್ತೆ ಸಂತೋಷ ಆಯಿತು ನಿಮಗೆ. ಮೇಡಮ್ ಏನಂತ ಅಂದ್ಕೊಂಡು ಬಂದ್ರಿ ಮೇಡಮ್ ರಾಜಕೀಯ ಜೀವನಕ್ಕೆ? ಆಕ್ಚುಲಿ ನಮ್ಗೆ ಇದು ಫಸ್ಟ್ ಅಲ್ಲಿ ನಮ್ಗೆ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಇದಕ್ಕಿದ್ದಂಗೆ ಬಂದಂತ ನಾನು ರಾಜಕೀಯಕ್ಕೆ ಹಂಗ ಅವಾಗ ಅಂದ್ರೆ ಫಸ್ಟ್ ಟೈಮ್ ನಮ್ಗೆ ರಾಜಕೀಯ ಏನು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಎಲ್ಲ ಅನುಭವ ಆಗಿದೆ. ಈಗ ಮೇಡಮ್ ನಿಮಗೆ ರಾಜಕೀಯದಲ್ಲಿ ಬಂದಿದ್ದೀರಾ, ಈ ಸಲ ನಡೆದಂತ ಸಂದರ್ಭದಲ್ಲಿ ಎಷ್ಟು ಲೀಡಿಂಗ್ ಓಟಿಂದ ಗೆದ್ದಿದ್ದೀರಿ ಮೇಡಮ್ ತಾವು? ಈ ಸಲ 504 ಕೋಟಿ. 504 ಕೋಟಿ ಲೀಡಿಂಗ್ ಅಲ್ಲಿ. ಒಟ್ಟು ಓಟ್ ಇದ್ದಿತ್ತು ಮೇಡಮ್? ಒಟ್ಟು 2711 ನೋಟ್ ಇದ್ದಿತ್ತು. ಅದರಲ್ಲಿ ನಡೆದಿದ್ದೆ 1204 ಓಟ್ ನಡೀತು. ಅದರಲ್ಲಿ ನಮಗೆ 810 ಓಟ್ ಬಂದಿತ್ತು. ಈಗ ಕಳೆದ ಬಾರಿ ನೀವು ನಿಂತಿದ್ರಿ, ಆ ನಿಂತಿದ್ದಂಥ ಸಂದರ್ಭದಲ್ಲಿ ಏನಾಯ್ತು ಮೇಡಮ್? ಕಳೆದ ಬಾರಿ ನಮಗೆ ಸ್ವಲ್ಪ ಸೋಲಾಯಿತು. 220 ಓಟಿಂದ ಸೋಲ್ತೀವಿ. ಅದರ ಕಳೆದ ಬಾರಿ ನಿಂತಿದ್ರಿ ಮೇಡಮ್ ನೀವು, ಅವಾಗ ನೀವು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ರಿ ಮೇಡಮ್? ಅವಾಗ ಅಂದ್ರೆ ನಮ್ಗೆ ಸ್ವಲ್ಪ ಫಂಡ್ಸ್ಗಳೆಲ್ಲ ಕಡಿಮೆ, ಈಗಿನ ತರ ಹೆಚ್ಚಿನ ರೀತಿ ಫಂಡ್ಸ್ಗಳು ಬರ್ತಿರ್ಲಿಲ್ಲ. ಅವಾಗೆಲ್ಲ ಫೀಸ್ ವರ್ಕ್ಗಳು ಜಾಸ್ತಿ, ಹಂಗಾಗಿ ಹೆಚ್ಚಿನ ಅಭಿವೃದ್ಧಿ ನಾವು ಮಾಡೋಕ್ಕಾಗಲಿಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯ 5 ವರ್ಷದಲ್ಲಿ ಅದನ್ನ ಮಿನಿಮಮ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕೆಲಸ ಮಾಡಿದ್ವಿ. ಎಲ್ಲ ಕೆಲಸ ಕಾರ್ಯಗಳು ಚಿತ್ತೂರು ಚಂದ್ರ ಸರ್ಕಲ್ ನಾವೇ ಮಾಡಿದ್ದು. ಬ್ರಿಡ್ಜ್ಗಳು ಮಾಡಿಸಿದೀವಿ, ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಮತ್ತೆ ಸ್ಲಮ್ ಅಲ್ಲಿ ಕೆಲವರಿಗೆ ಮನೆಗಳು ಕೊಡಿಸಿದೀವಿ, ಅದೊಂದು ಕೆಲಸ ಮಾಡಿದ್ವಿ. ಶಾಶ್ವತ ಉಳಿಯುವಂತ ಕೆಲಸಗಳು ಕೆಲವು ಮಾಡ್ಕೊಟ್ಟಿದ್ದಾರೆ ಮೇಡಮ್. ಈಗ ಗೆದ್ದಿದ್ದೀರಾ, ಈಗ ಗೆದ್ದಿರುವಂತ ಸಂದರ್ಭದಲ್ಲಿ ಈಗ ಇನ್ನೂ ನಿಮ್ದು 5 ವರ್ಷ ಅವಧಿ ಇದೆ. ಈ ವರ್ಷದಲ್ಲಿ ನೀವು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ನಾವು ಹೆಚ್ಚಿನಾಗಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಕುಡಿಯೋ ನೀರು, ಕ್ಲೀನಿಂಗು, ಲೈಟಿಂಗು, ಇಂಥದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಜೊತೆಗೆ ಏರಿಯಾಗಳನ್ನ ಹಿಂದೆ ಏನ್ ಮಾಡಿದ್ರೋ ಅದು ಅಷ್ಟು ಕಣ್ಣು ಕಾಣ್ತಾ ಇಲ್ಲ ಕೆಲಸಗಳು. ಈಗ ಅದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಜನಗಳಿಗೆ ನಾವು ಜನ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮುಖ್ಯವಾಗಿ ಯಾವುದರ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮುಖ್ಯವಾಗಿ ಮೂಲಭೂತ ಸೌಕರ್ಯ ಅನ್ನೋದು, ಜೊತೆಗೆ ಚರಂಡಿ, ರಸ್ತೆಗಳು ತೀರಾ ಹದಗೆಟ್ಟಿದೆ, ಅದನ್ನ ಅಭಿವೃದ್ಧಿ ಪಡಿಸ್ಬೇಕು. ಮತ್ತೆ ನಮ್ಮಲ್ಲಿ ಒಂದು ಸ್ಮಶಾನ ಇದೆ, ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ಕೊಂಡಿದ್ದೀವಿ. ಸ್ವಲ್ಪ ಸ್ಲಮ್ ಎಲ್ಲ ಸೇರ್ಕೊಂಡಿದೆ, ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ಸ್ಲಮ್ ಇದೆ ಅಂತ ಹೇಳಿದ್ರೆ ಮೇಡಮ್, ಅವ್ರಿಗೆ ಏನಾದ್ರು ಮನೆ ಸೌಕರ್ಯಗಳು ಏನಾದ್ರು ಆಗಿದೆಯಾ ಮೇಡಮ್? ಮಾಡಿಸ್ಬೇಕು ಅಂತ ಯೋಜನೆಗಳು ಮಾಡ್ಕೊಂಡಿದ್ದೀರಾ? ಹಿಂದೆ ಆಗಿದ್ದು ಕೊಟ್ಟಿದ್ರು, ಈಗ ಏನ್ ಬರುತ್ತೆ ನೋಡ್ಬೇಕು. ಆದ್ರೆ ಬಂದ್ರೆ ಖಂಡಿತ ಅವ್ರಿಗೆ ಏನ್ ಅನುಕೂಲ ಆಗುತ್ತೆ ಅದನ್ನ ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ಈಗ ಈ ಸ್ವಚ್ಛತೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಯಾವ ರೀತಿ ಕ್ರಮ ಕೈಗೊಳ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ವಚ್ಛತೆ ಬಗ್ಗೆ ಅಂದ್ರೆ ಹೆಚ್ಚಿನಾಗಿ ನಾವು ಕ್ಲೀನಿಂಗ್ ಅಂದ್ರೆ ಡೈಲಿ ಕಸ ಕ್ಲೀನ್ ಮಾಡಿಸೋದು, ಕಸ ತೆಗೆಸೋದು, ಈ ಸೊಳ್ಳೆಗಳು ಅದು ಇದು ಬಂದಿದೆ. ಜನಕ್ಕೆ ಒಳ್ಳೆ ಆರೋಗ್ಯ ಬರಬೇಕು ಕ್ಲೀನಿಂಗ್, ಆ ರೀತಿ ಅನುಕೂಲ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಸರ್, ಈಗ ಮೇಡಮ್ ಅವ್ರು ಗೆದ್ದಿದ್ದಾರೆ, ಅವರು ಗೆದ್ದಿರ್ಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ? ಅವ್ರು ಇನ್ನೂ ಯಾವ ಕೆಲಸದ ಬಗ್ಗೆ ಅವರು ಹೆಚ್ಚು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನೀವು? ನಾವು ಅವ್ರು ಬೆಳಗ್ಗೆ ಟಪ್ ನೀರಿಗೆ ಎದೋಕ್ಕಾಗಲ್ಲ, ಕಸಿಗೆ ಹೋಗಲ್ಲ. ಆದರೂ ಅವರು ಒಂದೊಂದು ದಿವಸ ಹೋದ್ರು ಅವರೆಲ್ಲರಿಗೆ ಏನಿಲ್ಲ, ನಾವು ಹೋಗಿ ನೋಡಿದ್ರು ಟೆಂಟ್ ಮಂಡ್ಯದ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ಹೋಗಿ ನೀರಿನ ಪ್ರಾಬ್ಲಮ್ ಮಂಡ್ಯ, ಅದ್ರ ಬಗ್ಗೆ ಹೋಗಿ ನಾವು 5 ಗಂಟೆಗೆ ಹೋಗಿ ಅವ್ರು ವಾಲ್ ಮೇಲೆ ಇರಿಸಿ ಅವ್ರು ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ನೀರು ಬಿಡಿಸಿ ಕ್ಲೀನಿಂಗ್ ಮಾಡಿಸ್ತೀವಿ. ಇನ್ನು ಮಿಕ್ಕದ್ದು ಎಲ್ಲ ನಗರಸಭೆಯಲ್ಲಿ ಮಾಡುವಂಥದ್ದು ಇದು ವಾರ್ಡ್ ಕೆಲಸ ಓಡಾಡ್ಕೊಂಡು ಮಾಡಿಸು, ರೇಷನ್ ಕಾರ್ಡ್ ಅಂತ ಅವ್ರು ಮಾಡಬೇಕು, ಪಿಂಚಿನು ಇದೇ ಪಿಂಚಿನ್ಗಳು ಅವೆಲ್ಲ ಕೊಡಿಸ್ಬಿಟ್ಟು ಅವ್ರಿಗೆ ಮಾಡಿಸೋದು. ಅವ್ರಿಗೆ ಏನೇನು ಪೆನ್ಷನ್ಸ್ ಅಮೌಂಟ್ ಎಲ್ಲ ಬರ್ತಿದೆ ಅದೆಲ್ಲ ಕ್ಲೀನಾಗಿ ನೀವು ಅದೆಲ್ಲ ನಿಂತ್ಕೊಂಡು ನಾವೇ ಮಾಡ್ತೀವಿ. 17 ಕೊಡಿಸಿದ್ವಿ, ಸುಮಾರು ಮನೆ ಕೊಡಿಸಿದ್ವಿ. 17 ಗೆದ್ದಿದ್ದಾಗ ಅವಾಗ ಅದನ್ನ ಅರೇಂಜ್ 17 ಒಳ್ಳೆ ಇದು ಮಾಡ್ಕೊಂಡು ಅದನ್ನ ಬದಲು ಅಲ್ಲಿ 17 ಏನು ಕೆಲಸ ಮಾಡಿ ಅದಕ್ಕಿಂತ ಜಾಸ್ತಿನ ಒತ್ತಿನ 27 ಮಾಡಿದ್ವಿ. ಈಗ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಈಗ ಸರ್, ಅದು ಮನೆಗಳು ಅಂತ ಹೇಳಿದ್ರೆ ಅಂದಾಜು ಒಂದು ಎಷ್ಟು ಆಗಿರ್ಬೋದು ಸರ್? ಎಲ್ಲಿ 17 ಒಳಗೆಲ್ಲ ಅತಿ DC ಕರ್ಕ ಬಂದು ಆ ರಸ್ತೆ ಬಿಸಾಕ್ಬಿಡ್ತೀನಿ ಅಂದ್ರು. ಅದಕ್ಕೋಸ್ಕರ ಶ್ರೀನಿವಾಸಪುರದಲ್ಲಿ ಹೋಗಿ ರಸ್ತೆ ಅವ್ರಿಗೆ ಮನೆ ಕೊಡಿಸ್ತೀವಿ, 20 ಮನೆ ಕೊಡಿಸ್ವಿ. 20 ಮನೆ ಕೊಡಿಸಿ ಅವ್ರಿಗೆ ರಸ್ತೆ ಕ್ಲಿಯರ್ ಮಾಡಿಸಿ ಅವ್ರಿಗೆ
ಅದ್ರ ಬಗ್ಗೆ ಕೆಲವರು ರಸ್ತೆ ಮನೆ ಕಟ್ಕೊಂಡ್ಬಿಟ್ಟು ರಸ್ತೆ ಮನೆ ಕಟ್ಬಿಟ್ಟು ರಸ್ತೆ ಅವ್ರ ಹೊರಗಡೆ ಸ್ವಲ್ಪ ತೊಂದರೆ ಆಗಿದೆ ಮನೆ ಕೊಡಿಸ್ಬಿಟ್ಟು ಅವಾಗ ಅತಿಕವರು DC ಆಗಿದ್ರು ಅವ್ರನ್ನ ಜಾಗ ಕರ್ಕೊಂಡು ಬಂದು ತೋರಿಸಿ ಆ ಜಾಗನ ಖಾಲಿ ಮಾಡಿಸಿ ಅವ್ರಿಗೆ ಅಲ್ಲಿ ಶ್ರೀನಿವಾಸಪುರ ಗೇಟಲ್ಲಿ ಮನೆ ಕೊಡಿಸಿ ಒಂದು 20 ಮನೆ ಕೊಡಿಸಿ ಒಂದು 100 ಬಾತ್ರೂಮ್ ಕಟ್ಸ್ಕೊಡಿದ್ವಿ ಸರ್ಕಾರದಿಂದ 220 ಅಂತ್ಯೋದಯ ಅನ್ನಪೂರ್ಣ ಯೋಜನೆ ಕಾರ್ಡ್ ರೇಷನ್ ಕಾರ್ಡ್ಗಳು ಕೊಡಿಸಿ ಇವತ್ತು ನೆನ್ಸ್ಕೊಳ್ಳುವಂತ ಕೆಲಸನ ಅದು ಮುಖ್ಯವಾಗಿ ಅದೇ ನೆನ್ಸ್ಕೊಳ್ಳೋದು. ಇವತ್ತು ನಮ್ಮ 17ನೇ ಒಳಗೆ ಮುಖ್ಯವಾಗಿ ನೆನ್ಸ್ಕೊಳ್ತಾ ಇರೋದೇ ಅದಕ್ಕೋಸ್ಕರ ಜನ ಅದನ್ನ ಮುಖ್ಯವಾಗಿ ಮಾಡಿ. ಈಗ ನೀವು ರಾಜಕೀಯ ಜೀವನಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ರು ಮೇಡಮ್, ಅದೆಲ್ಲ ನೀವು ಮಾಡಿದೀವಿ ಅಂತ ನಿಮ್ಗೆ ಮನಸ್ಸು ತೃಪ್ತಿ ಅನ್ನಿಸ್ತಾ ಇದೆ ಮೇಡಮ್? ಇನ್ನೂ ಆಗಿಲ್ಲ ಮಾಡ್ಬೇಕು, ಇನ್ನೂ ಹೆಚ್ಚಾಗಿ ನೀವು ಮಾಡ್ಬೇಕು ಅಂತ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಅದು ನಾವಿರೋ ತನಕ ಸಂಪೂರ್ಣ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ ಬೆಳವಣಿಗೆ ಜಾಸ್ತಿ, ನಾವು ಏನ್ ಆಸೆ ಇಟ್ಕೊತೀವಿ ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ತಾನೆ ಇರ್ಬೇಕು ಅನ್ನೋದು ಆಸೆ ಇದೆ. ಈಗ ಮೇಡಮ್ ಆ ಆಸೆನ ಈಗ ಇನ್ನೂ 5 ವರ್ಷ ನಿಮ್ಗೆ ಅವಧಿದೆ. ಈ ಅವಧಿಲಿ ನೀವು ಮುಗಿಸಕ್ಕೆ ಇಷ್ಟಪಡ್ತೀರಾ? ಹೌದು, ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡುವ ಹೆಂಗಾಗುತ್ತೆ. ಫಂಡ್ಸ್ ಗಳೆಲ್ಲ ನಮ್ಗೆ ಅನುದಾನಗಳು ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ನೀವು ಈ ರಾಜಕೀಯ ಜೀವನ ಬಿಟ್ಟು ಬೇರೆ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಹೌದು, ನಾನು ಮಾಜಿ ನಗರ ಘಟಕದ ಮಹಿಳಾ ಅಧ್ಯಕ್ಷರಾಗಿದ್ದೆ. ಈಗ KPCC ಮೆಂಬರ್ ಆಗಿದ್ದೆ. ಮತ್ತೆ ಸುಮಾರು ನಮ್ಮ ಇಲ್ಲಿ 17ನೇ ವಾರ್ಡ್ ಗಾಂಧಿನಗರ ಹೊಸಹಳ್ಳಿಲೆಲ್ಲ ಸ್ತ್ರೀ ಶಕ್ತಿ ಸಂಘಗಳು ಮಾಡಿಸ್ಕೊಂಡಿದ್ವಿ. ಅಂತ ಕೆಲಸಗಳೆಲ್ಲ ಮಾಡಿದ್ವಿ. ಸೋಷಿಯಲ್ ವರ್ಕ್ ಜನರಿಗೆ ಏನೇನ್ ಬೇಕು ಎಲ್ಲಾ ರೀತಿಯಾದ ಸೋಷಿಯಲ್ ಸರ್ವಿಸ್ ನ ನೀವು ಜನರಿಗೆ ನೀಡ್ಕೊಡ್ತಾ ಇದ್ದೀರಾ. ಈಗ ಮೇಡಮ್ ಈಗ ನೀವು ಇಷ್ಟು ವರ್ಷ ಆಗಿದೆ ಅವಧಿ ಎಲ್ಲ ಬಂದು, ಇದೇ ರೀತಿ ನೀವು ಈ ರಾಜಕೀಯ ಜೀವನಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಯಾರಾದ್ರೂ ಒಬ್ರು ಗುರುಗಳು ಅಂತ ಯಾರಾದ್ರೂ ಇದಾರೆ ಮೇಡಮ್ ಈ ರಾಜಕೀಯ ಜೀವನಕ್ಕೆ ಬರೋದಕ್ಕೆ? ಅಲ್ಲ, ಸ್ಟಾರ್ಟಿಂಗು ನಮ್ಗೆ ಯಾರು ಇರ್ಲಿಲ್ಲ. ನಾವು ಸಡನ್ ಆಗಿ ಬಂದಂತದ್ದು ರಾಜಕೀಯಕ್ಕೆ. ಹಂಗಾಗಿ ಇತ್ತೀಚೆಗೆ ನಾವು ಗುರುಗಳು ಅಂತ ಇದ್ರು, ಅದು ಈಗ ಸದ್ಯಕ್ಕೆ ಯಾರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ನಿಮ್ ಬೆನ್ನೆಲುವಾಗಿ ನಿಂತಿರೋದ್ರ ನಿಮ್ಮ ಧೈರ್ಯದಿಂದ ನೀವೇ ನಿಂತುಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಇದ್ದೀರಾ. ಹಿಂದೆ ನಮ್ಗೆ ಗಾರ್ಫದಾಗಿದ್ದು 20 ವರ್ಷ ಈಗ ಹಾಗಾಗಿ ಈಗ ನಿಮ್ಮ ಸ್ವಇಚ್ಛೆಯಿಂದ ನೀವು ಜನರು ಏನೇ ಮಾಡಿದ್ರು ಅವ್ರ ಕೆಲಸ ಕಾರ್ಯಗಳನ್ನ ನೀವು ಸಂಪೂರ್ಣವಾಗಿ ಮಾಡ್ಕೊಡಕ್ಕೆ ಸಿದ್ಧರಾಗಿ ನಿಂತಿದ್ದೀರಾ. ಸರ್, ಈಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ಈ ವಾರ್ಡಿನ ಜನತೆ ಕಾರಣ. ಆ ವಾರ್ಡಿನ ಜನರು ಮೇಡಮ್ ಈಗ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ನೀವು ಈ ಸ್ಥಾನಕ್ಕೆ ನೀವು ಬಂದು ನಿಮ್ಮನ್ನು ಕೂರಿಸಿದ್ದಾರೆ. ಅವರು ನೀವು ಈ ಸ್ಥಾನಕ್ಕೆ ಬಂದು ಕೂರಿಸಿದ್ದಾರೆ, ಅದಕ್ಕಾಗಿ ನೀವು ಅವ್ರಿಗೆ ಏನಾದ್ರು ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ನನಗೆ ಜನ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ. ನಾವ್ನ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಲೇಬೇಕು ಅಂತ ಇಡೀ ಊರ್ನವರೆಲ್ಲ ಪಣ ತೊಟ್ಟು ಗೆಲ್ಸೋರೆ. ಅವ್ರಿಗೆ ನಾನು ಇರೋ ತನಕನ ಚಿರಋಣಿಯಾಗಿರ್ತೀನಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್.